ಬಿಟ್ಟಿವಿ ನೋಡ್ ಹಂಗೆ. ಏನು ಆ ಕಡೆ ಒಂದ್ ಹೇಳುದು ಈ ಕಡೆ ಒಂದ್ ಹೇಳುದು, ಯಾರ್ ತಿನ್ನೋದು ಬಾಯಿ ಒರ್ಸೋದು ಹಂಗ್ ಮಾಡ್ಬಾರ್ದು. ನಮ್ಮಲ್ಲಿ ಹೋಗ್ಯದ ನಮಗ್ ಕೊಡ್ಬೇಕು, ಹೊಲ ಹೊಲದವ್ರಿಗೆ ಕೊಡೋದು, ಅವ್ರಿಗೆ ಬಾಯಿ ಒರ್ಸೋದು ಇವ್ರಿಗೆ ಬಾಯಿ ಒರ್ಸೋದು. ನಿಮ್ಗೆ ಏನ್ ಬರ್ತದ? ನಮ್ಗ ಹೊಲ ಹೋದವ್ರಿಗೆ ಕೊಟ್ರ ನಿಮ್ ಕಂಪನಿನೂ ಚಲೋ ನಡೀತದ. ನಮ್ಗ ಹೌದಿಲ್ಲ, ನೌಕರ್ ತಗೋತ್ನಿ ಅಂದ್ರ ಅವಾಗೆ ಈಗೆಲ್ಲ ನಮ್ಮ ಮಕ್ಳು ಮುದುಕರಾಗಿ ಹೋಗ್ಯಾರ. ಈಗ ಯಾರಿಗ್ ತಗೋಬೇಕು? ಮನಿ ಪಾಣಿ ಒಂದೊಂದು ಮನುಷ್ಯ ತಗೋತೀವಿ ಅಂದ್ರ ಈಗ ತಗೋದನ್ ಐತಿ, ಎಲ್ಲ ಹೋಯ್ತು. ಈ 13-14 ವರ್ಷ ಕಂಪನಿ ಹಾಕ್ಯಾರ ಈಗ. $4 ಲಕ್ಷ ನಮಗ್ ರೊಕ್ಕ ಕೊಡ್ಬೇಕು. ಅವ್ರು ಎಕರೆಕ್ 4 ಲಕ್ಷ ಕೊಡ್ಬೇಕು. ನಮ್ ಪರಿಹಾರ ಮಾಡ್ಕೊಟ್ರೆ ನಾವ್ ಓಡಾಟ ಮಾಡೋದ್ ಬಿಡ್ತೀವಿ. ಇಲ್ಲ ಹಿಂಗೆ ಬರ್ಕೋತ ಹೋಗ್ತಿವಿ. ಇಲ್ಲಕಂದ್ರ ಏನದ ಒಂದ್ ದಿವ್ಸ ಕೊಡುದು ಇಲ್ಲೇ ಕುಂತ ಬಿಡ್ತೀವಿ. ನಮಗ್ ಬ್ಯಾಸರ ಬಂದ ತಿರ್ಗಾಡ್ರದಾಗ. ನಮ್ಗೇನ್ ಖರ್ಚು ಕೊಡ್ತೀರಿ ಅಂತ ಬಿಸಿಲಾಗ ಬಂದಿವಿ ನಾವ್ ಎಲ್ಲಾ ಕೆಲ್ಸ ಬಿಟ್ಟಿಸಿಂದ್ರ. ಈಗ ಏನದ ಬಿಡ್ಲಿಲ್ಲ ಅಂದ್ರ ನಾವ್ ಹೊಲ್ದಾಗರೆ ಹೋಗಿ ಕುಂದಿರ್ತೀವಿ. ಕಂಪನಿಯವ್ರೆ ಹರ್ಕೋತ್ ಮಾಡ್ತೀವಿ ಎಲ್ಲಾರು ಹೋಗಿ. ಇಲ್ಲಕಂದ್ರ ಇಲ್ಲೇ ಇಸ ಕೊಡುದು, ನಾವ್ ಬಗಲಾಗ ಇಟ್ಕೊಂಡ್ ಕೂತ್ ಬಿಡ್ತೀವಿ ನೋಡಿ. ಏನ್ ಮಾಡೋದ್ ನಾವ್ ಮಾಡಿ ಕೊಟ್ಟು ಬಿಡ್ಬೇಕ್ ನೀವು. ನಮ್ ಹೊಲನೇ ಹೋದ್ಮ್ಯಾಕ್ ನಾವ್ ಏನ್ ಉಣ್ಬೇಕು ಈಗ? ಅವಾಗ ಈಗ ಎಷ್ಟ್ ವರ್ಷ ಆಯ್ತು? 14-13 ಮುಗ್ದದ. 13 ವರ್ಷ ಹೋಗಿ 14 ವರ್ಷ ನಡ್ದದ. ಅವಾಗೆ ಕಂಪನಿ ಹಾಕ್ಬೇಕು. ನಮ್ಗ ಏನ್ ಕೊಡೋದ ಅವಾಗೆ ಕೊಟ್ಟು ಬಿಡು ಅನ್ಬೇಕು. ನಮ್ ಕಡೆ ಏನ್ ತಪ್ಪಿಲ್ಲ. ನೀವ್ ಏನದ ರೈತರಿರಿ, ಬೆಳೀರಿ, ಉಣ್ರಿ ಅಂತ ಹೇಳ್ದಾರ ನಮ್ಗ. ನೀವ್ ಹೇಳ್ದಂಗ ನಾವ್ ಮಾಡೀವಿ. ನಾವು ಹೊಲ ಕೊಟ್ಟಿವಿ, ನೀವ್ ರೊಕ್ಕ ಕೊಟ್ರಿ. ಇನ್ನ 4 ಲಕ್ಷ ಕೊಡೋದೈತ್. ಅವಾಗೆ ಅವಶ್ಯ ಕೊಟ್ಟಿಗೆಸ ನಮ್ ನೆತ್ತಿ ಬೆಡದು ಹೋರಿ ಅನ್ನೋದೈತ್. ಹೊಲ್ದಾಗ ಹೆಜ್ಜಿ ಹೊಡ್ತಿದ್ರ ನಾವ್. ಈಗ ಏನ್ ಮಾಡೋದಂದ್ರ ನೋಡು, ಎಕರೆಕ್ 4 ಲಕ್ಷ ನಮ್ಗ್ ಕೊಡತಕ ನಾವ್ ಇಟ್ ಮಾಡವ್ರಿ. ಇರ್ಲಿಲ್ಲ ಅಂದ್ರ ಏನದ, ಇಲ್ಲಕಂದ್ರ ನೀರಾವರಿ ಬಿದ್ದು ಸಾಯ್ತಿವಿ. ಇಲ್ಲ ನಮ್ ಹೆಸರು ನೋಡ್ರಿ ಸಿದ್ದಮ್ಮ ನರ್ಬಳಿ. ಸಿಮೆಂಟ್ ಕಂಪನಿ ಕಿರಣಿಗಿ, ಸೋಮನಾಥಹಳ್ಳಿ, ಫಿರೋಜಾಬಾದ್ ರೈತರ ಬೆನ್ನಿಗೆ ಚೂರಿ ಹಾಕಿದೆ. ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದರೆ ಆ ರೈತರ ಭೂಮಿ ರೈತರಿಗೆ ವಾಪಸ್ ಕೊಡ್ಬೇಕಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ. ಅವ್ರು ಉದ್ಯೋಗ ಕೊಟ್ಟರೆ ಅವ್ರ ಬದುಕು ಹೊಸನಾಗ್ತಂತ ತಿಳ್ಕೊಂಡಿದೀವಿ. ಆ ರೈತರ ಭೂಮಿನ ಕಳ್ಕೊಂಡಿದ್ರೆ ಉದ್ಯೋಗನೂ ಇಲ್ಲ. ಈಗ ಅವ್ರ ಬದುಕು ಬೀದಿ ಪಾಲ್ ಬಂದು ಸತ್ಯನಾಶ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ಹಿಂದಿನ ಜಿಲ್ಲಾಧಿಕಾರಿಗಳ ಏನು ಠರಾವ್ ನಡವಳಿಯನ್ನು ಪಾಸ್ ಮಾಡಿದರೆ, ಆ ನಡವಳಿ ಪಾಸ್ ಆಗಿದ ಪ್ರಕಾರ ಪ್ರತಿ ಎಕರೆಗೆ 16 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು ಅಂತಕ್ಕಂಥ ನಡವಳಿಯಲ್ಲಿದೆ. ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಅವರು. ಆದ್ರೆ ಆ ಕಾರಣಕ್ಕೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು, ಇವ್ರಿಗೆ ಪರಿಹಾರ ಕೊಡಬೇಕು, ಆ ರೈತರ ಭೂಮಿ ರೈತರು ವಾಪಸ್ ಕೊಡಬೇಕು, ಈಗಿನ ರೇಟ್ ಬೆಲೆಯನ್ನು ನಿಗದಿ ಮಾಡಿ ಪರಿಹಾರ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಕೇಳಕ್ಕೆ ಇವತ್ತು ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ವಿ. ಜಿಲ್ಲಾಡಳಿತ ತಕ್ಷಣವೇ ಒಂದು ಮೀಟಿಂಗ್ ಅನ್ನು ಏರ್ಪಾಟ್ ಮಾಡ್ಬೇಕು. MB ಪಾಟೀಲ್ರು, ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಭೂ ಸಂತ್ರಸ್ತರ ನೆರವಿಗೆ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ವಿ. ಒಂದು ವೇಳೆ ಅವರು ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಆ ಭೂ ಸಂತ್ರಸ್ತ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಕ್ಕ ಹೋಗ್ಬಾರ್ದು. ಇವತ್ತು ಡೆಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಹೋರಾಟದ ರೂಪರೇಷ ಇನ್ನೊಂದು ಸ್ವತಂತ್ರ ಸಂಗ್ರಾಮ ಹೋರಾಟ ಗುಲ್ಬರ್ಗದಲ್ಲಿ ನಡೆಯುತ್ತೆ ಅಂತಕ್ಕಂಥ ಮಾತನ್ನು ಎಚ್ಚರಿಕೆ ಕೊಡ್ತಾ ಇದ್ದೀನಿ.